ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಸರ್ಕಾರಿ ನೌಕರರ ಸಮಾವೇಶದಲ್ಲಿ ಮಾತನಾಡ್ತಾ ಇದ್ರು. ಒಂದು ಹಂತದಲ್ಲಿ ಈ ಬಹಳ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಚರ್ಚೆ ಆಗಿರುವಂಥ ವಿಷಯ ನ್ಯೂ ಪೆನ್ಷನ್ ಸ್ಕೀಮ್, ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ. ಅದರ ಡಿಟೇಲ್ಗೆ ಹೋಗೋದು ಬೇಡ. ಸರ್ಕಾರಗಳಿಗೆ ಪೆನ್ಷನ್ ಕೊಡೋದು ದೊಡ್ಡ ಹೊರೆಯಾಗ್ತಾ ಇತ್ತು. ಸಂಬಳ ಕೊಟ್ಟು ನೌಕರರಿಗೆ ಸಂಬಳ ಕೊಟ್ಟು ಆನಂತರ ಅವ್ರು ರಿಟೈರ್ ಆದಮೇಲೆ ಬದುಕಿರುವ ತನಕ ಪೆನ್ಷನ್ ಕೊಡೋದು ಬರ್ತಾ ಬರ್ತಾ ಬಜೆಟ್ ಮೇಲೆ ಭಾರ ಆಗ್ತಾ ಇತ್ತು. ಅದಕ್ಕೊಂದು ಕೇಂದ್ರ ಸರ್ಕಾರ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಪ್ರಪೋಸ್ ಮಾಡ್ತು. NPS ಅಂತಾರೆ ಶಾರ್ಟ್ ಫಾರ್ಮಲ್ಲಿ. ಹಳೆಯ ಪೆನ್ಷನ್ ಸ್ಕೀಮು OPS, ಓಲ್ಡ್ ಪೆನ್ಷನ್ ಸ್ಕೀಮ್. ಅದು ಓಲ್ಡ್ ಪೆನ್ಷನ್ ಸ್ಕೀಮ್ನಲ್ಲಿ ರಿಟೈರ್ಡ್ ಸರ್ಕಾರಿ ನೌಕರಿಗೆ ಲಾಭ ಜಾಸ್ತಿ. ನ್ಯೂ ಪೆನ್ಷನ್ ಸ್ಕೀಮ್ನಲ್ಲಿ ಹಂಗಿಲ್ಲ. ಅನೇಕ ಕಡೆಗಳಲ್ಲಿ ಸರ್ಕಾರಿ ನೌಕರು ಹೋರಾಟ ಮಾಡಿದ್ರು, ಇಲ್ಲ ನಮಗೆ ಓಲ್ಡ್ ಪೆನ್ಷನ್ ಸ್ಕೀಮೇ ಬೇಕು ಅಂತ. ವಿಧಾನಸಭಾ ಚುನಾವಣೆಗಳಲ್ಲಿ ಅಫ್ಕೋರ್ಸ್ BJP ಅವರಂತೂ ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀವಿ ಅಂತ ಹೇಳಕ್ಕೆ ಬರೋದಿಲ್ಲ, ಯಾಕಂದರೆ ನ್ಯೂ ಪೆನ್ಷನ್ ಸ್ಕೀಮು ಮೋದಿ ಗೌರ್ಮೆಂಟದ್ದು. ಕಾಂಗ್ರೆಸ್ನವರು ಅನೇಕ ಚುನಾವಣೆಗಳಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ, ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತ ಘೋಷಣೆಗಳನ್ನು ಮಾಡಿದರು. ಕರ್ನಾಟಕದಲ್ಲೂ ಮಾಡಿದ್ದಾರೆ. ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ, ಅದು ನನ್ನ ಗಮನದಲ್ಲಿದೆ ಅಂದರು ಡಿ ಕೆ ಶಿವಕುಮಾರ್ ಅವರು ಈ ಸಮಾವೇಶದಲ್ಲಿ ಮಾತಾಡಿದ್ರೆ. ಅದು ನನ್ನ ಗಮನದಲ್ಲಿದೆ ಅಂತ. ಅಲ್ಲಿ ಸೇರಿದ್ದವರು ಏಕಾಏಕಿ ಡಿ ಕೆ ಅಂತ ಕೂಗಕ್ಕೆ ಶುರು ಮಾಡಿದ್ರು. ಆವಾಗ ಡಿ ಕೆ ಶಿವಕುಮಾರ್ ಅವರು ಈಗಲ್ಲ, ನನ್ನ ನೇತೃತ್ವದಲ್ಲಿ, ನನ್ನ ಚುನಾವಣೆಯಲ್ಲಿ ಅಂದರು ಮೊದಲು, ಆನಂತರ ನನ್ನ ನೇತೃತ್ವದ ಚುನಾವಣೆಯಲ್ಲಿ ಅಂದರು. ಜೊತೆಗೆ ಇನ್ನೂ 8-10 ವರ್ಷ ಗಟ್ಟಿಯಾಗಿರ್ತೀನಿ ನಾನು ರಾಜಕಾರಣದಲ್ಲಿ, ಆರೋಗ್ಯ ಗಟ್ಟಿಯಾಗಿದೆ, ನಾನು ವಿಧಾನಸೌಧದಲ್ಲಿ ಇರೋನೇ, ಇನ್ನೂ 8-10 ವರ್ಷ ಬಿಟ್ಟು ಹೋಗೋದಿಲ್ಲ, ನನ್ನ ಆರೋಗ್ಯ ಇನ್ನೂ ಗಟ್ಟಿಯಾಗಿದೆ, ನನ್ನ ಮೇಲೆ ನಂಬಿಕೆ ಇಡಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನಿಮ್ಮನ್ನು ನಾವು 5 ವರ್ಷಕ್ಕೆ ಮದುವೆ ಮಾಡ್ಕೊಂಡಿಲ್ಲ, 35 ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ, ನಿಮ್ಮನ್ನು ಡೈವರ್ಸ್ ಮಾಡಲ್ಲ, ನೀವು ಡೈವರ್ಸ್ ಮಾಡಬೇಡಿ, ನಿಮ್ಮ ವಿಚಾರ ನನಗಿರಲಿ, ನಮ್ಮ ವಿಚಾರ ನಿಮಗಿರಲಿ ಅಂದರು. ಕೇಳಿಸ್ಕೊಳ್ಳಿ ಒಮ್ಮೆ. ಅಲ್ಲಪ್ಪ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ, ನನ್ನ ಲೀಡರ್ಶಿಪ್ಪಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ವಿಧಾನಸಭೆ ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ನಿಮ್ಮೆಲ್ಲ ನಂಬಿಕೆ ಇದೆ. ಸ್ಟಾರ್ಟಿಂಗ್ ಏನು ಹೇಳಿದೆ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತಂದೆ. ನನ್ಗೆ ಯಾರ ಮೇಲೆ ನಂಬಿಕೆ? ನಿಮ್ಮ ಮೇಲೆ ನಂಬಿಕೆ. ಸೊ ಹಂಗೆ ನಿಮ್ಮನ್ನ ನಾವು 5 ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ, 35 ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ. ಸೊ ಡೈವರ್ಸ್ ನಿಮ್ಮನ್ನ ಮಾಡುವುದಿಲ್ಲ, ನೀವು ನಾನು ಡೈವರ್ಸ್ ಮಾಡಕ್ಕೆ ಹೋಗ್ಬಿಡಿ, ನೀವು ಮಾಡ್ಕೋಕ್ ಹೋಗಬೇಡಿ. ಆಗ್ಬೋದಲ್ಲ? ಗ್ಯಾರಂಟಿನಾ? ಅಷ್ಟೇ. ಮಿಕ್ಕಿದ್ದು ನಿಮ್ಮ ವಿಚಾರ ನನಗಿಲ್ಲ, ನಮ್ಮ ವಿಚಾರ ನಿಮ್ಗಿಲ್ಲ. ಸಹಜವಾಗಿ ರಾಜಕಾರಣದಲ್ಲಿ ಬೆಳವಣಿಗೆಗಳು ಹಿಂಗೆಲ್ಲ ಆಗ್ತಿರುವಾಗ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡೋದು ಜಾಸ್ತಿ ಆಗತ್ತೆ, ಸಹಜ ಕೂಡ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.